ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲಿ ಭಾಳ ಅರ್ಥದ. ಈ ಜಗಾಡದಾಗ ಹುಡುಗಿದ್ರು ಇವತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಏನು ವೀಕ್ ಆಗಿದೆ, ಏನು ತಪ್ಪಾಗ್ಯದ ಅನ್ನೋದ್ರ ಕಡೆ ಲಕ್ಷ್ಯ ಆಗ್ಬೇಕು. ಇದಕ್ಕೆ ಹೆಚ್ಚಿನ ನಾವೇನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ ಕಡೆ ವಿಚಾರ ಮಾಡಬೇಕು ವಿನಃ ತಮ್ಮ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಮಾಡ್ಕೋಬೇಕು ಅನ್ನೋದನ್ನ ಕಡೆ ವಿಚಾರ ಮಾಡಬೇಕು ವಿನಃ ಈ ಸಣ್ಣ ವಿಷಯಕ್ಕೆ ಒಂದು ಮುಖ್ಯಮಂತ್ರಿ ಗಿರಿ ಪದವಿಯ ಸಲುವಾಗಿ ಸಿದ್ದರಾಮಯ್ಯನವರು ಇಷ್ಟೊಂದು ಬಿಟ್ಟುಕೊಡ್ಬೇಕಾಗಿತ್ತು, ದೊಡ್ಡ ಮನಸ್ಸು ಮಾಡ್ಕೊಂಡು ಏನು ದೊಡ್ಡ ವಿಷಯ ಅಲ್ಲ ಅನ್ನೋರಂಗೆ ಮಾತಾಡಿದ್ದಾರೆ. ಅದೇ ಕಾರಣ ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಡ್ಬೇಕಾಯ್ತು, ಹೋಗಿ ಬಿಡಪ್ಪ ಇದನ್ನು ಮುಂದೆ ನೋಡಿದ್ರೆ ಆಯ್ತು ಅಂತೇಳಿ. ಈ ನಡುವ ಈ ಹಿಂಬಾಲಕರಿದ್ದಾರಲ್ರಿ, ಸಿದ್ದರಾಮಯ್ಯರ ಹಿಂಬಾಲಕ ಅವರ ಮಗ, ಇವರ ಡಿ ಕೆ ಶಿವಕುಮಾರ್ ಹಿಂಬಾಲಕರು ಇಕ್ಬಾಲ್ ಹುಸೇನು, ಬಸವರಾಜು ಯಾರು, ಶಿವರಾಜು ಯಾರು, ಗಂಗಾನು ಇದ್ದಾರೋ, ಇವರು ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸೂಕ್ಷ್ಮವಾದ ಆರೋಪ ಇಲ್ಲ. ಯಾಕಪ್ಪ ನಮ್ಮ ಈ ಒಂದು ಹೆಸರಿನಲ್ಲಿ ಬೇಕಾಗಿತ್ತು ಇದು. ಈ ಸಂದರ್ಭದಲ್ಲಿ ನಮ್ಮಪ್ಪ 5 ವರ್ಷ ಅನ್ನೋದು. ಅದೇ ಕಾಲ ಇಕ್ಬಾಲ್ ಹುಸೇನ್ ಅವ್ರಿಗೆ ಏನು ಬೇಕಾಗಿತ್ತು, ಯಾಕೆ ಬೇಕಾಗಿತ್ತು, ನೆಕ್ಸ್ಟ್ ಅವರಿಗೆ ಬದಲಾಗಿ ಆಗ್ತದೆ ಅನ್ನುವಂಥ ಮಾತುಗಳು ಮಾತಾಡುವಂಥದ್ದು ಅವರು ಹೊಂದಾಣಿಕೆ ಇತ್ತು. ಅವರು ಒಂದಕ್ಕೊಬ್ಬರು ಮಾತಾಡ್ತಾರೆ, ಜೊತೆಗೆ ಇರ್ತಾರೆ ಇಬ್ಬರು ಎದ್ದ ತಕ್ಷಣ. ಹೌದು ಇರಲ್ಲಂತಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಭಯ ಅದ 2022 ನನಗೆ ಬಿಟ್ಟು ಬೇರೆದ್ರು ಯಾರಿಗೂ ಮಾಡಿ ಹೋಗ್ತಾರೆ ಸಿದ್ದರಾಮಯ್ಯನವರು ಅಂತೇಳಿ. ಯಾಕಂದ್ರೆ ಈಗಾಗಲೇ ಅವರು ಸತೀಶ್ ಜಾರಕಿಹೊಳಿ ಮೇಲೆ ಅಪನಂಬಿಕೆ ಅದ ನಿಶ್ಚಿತ. ಅವರು ಈಗ ನಾನು 2022 ಫೈಟ್ ಮಾಡೋ ಅಂತ ಹೇಳ್ತಾ ಇದ್ದಾರೆ. ಜಿ ಪರಮೇಶ್ವರ್ ಮೇಲೆ ಒಂದು ಸಂಸದ ಇರಲಿ, ಇಲ್ಲಂತಲ್ಲ, ರಾಜಕೀಯದಲ್ಲಿ ಒಬ್ರಿಗೊಬ್ರು ಇರೋದನ್ನ ನಾನೇ ಇರಬೇಕು ಅಂತೇಳಿ ಅದ್ರ ಅತಿ ಯಾಕೆ ಕೂಡುದು ಅಂತ. ಸಿದ್ದರಾಮಯ್ಯ ಮಾತಾಡ್ಬೇಕು ನೇರವಾಗಿ, ಈಗಲೇ ಮಾತಾಡಿದ್ದದು ಸಾಕಷ್ಟು ಸಲ. ಅವರು ಸಿದ್ದರಾಮಯ್ಯರು ಟೈಮ್ ಬೀಗ್ ಹೇಳ್ತಿರ್ಬೋದಿಲ್ಲ ಅಂತಲ್ಲ, ಅವರೇನೆಲ್ಲ ಸತ್ಯಸಂಧರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಷ್ಟು ಜೋರಾಗಿ ಡಿ ಕೆ ಶಿವಕುಮಾರ್ ಮಾತಾಡ್ತಾರಪ್ಪ ಅಂತಂದ್ರೆ ಅದು ಅವ್ರ ನಡಕ್ಕೆ ಅಗ್ರಿಮೆಂಟ್ ಆಗ್ಯದ, ಹೊಂದಾಣಿಕೆ ಆಗ್ಯದ. ಅದ್ರ ಆಗೈತಿ ಹೇಳೋದಕ್ಕೆ ಅವ್ರನ್ನ ಕೇಳ್ರಿ ಅಂತ ಹೇಳ್ಬಿಡ್ತಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯರು ರಾಜಕಾರಣಿ, ಅವರು ನಂಬುವಂಥದ್ದಿಲ್ಲ ರಾಜಕೀಯ ವಿಷಯದಲ್ಲ. ಡಿ ಕೆ ಶಿವಕುಮಾರ್ ಅವರು ನಂಬುವಂಥದ್ದಿಲ್ಲ. ಆದರೆ ಪಕ್ಷದಲ್ಲಿರೋ ಉಳಿಬೇಕಾಗ್ಯದ. ಎದುರಾಳಿ ಯಾರು ಅನ್ನೋದು ತಿಳ್ಕೊಬೇಕಾಗಿದೆ. ಈ ಕಾಂಗ್ರೆಸ್ ಪಕ್ಷದ ಜನ ಎದುರಿಗಿದ್ದಂಥವರು BJPಯವರು ಈ ಹಿಂದಿನ